ಓಕೆ ಏನ್ ಸರ್ ನಿಮ್ದು ಅಹವಾಲು ಏನಿದೆ ಸರ್? ಏನೇನು ಕೇಳಿದ್ರು? ಇದು ಪಕ್ಷದ ಸಂಘಟನೆ ಮತ್ತು ಪ್ರಸ್ತುತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ವಿಚಾರದಲ್ಲಿ ಶಾಸಕರ ಹಂಚಿಕೆ ಮತ್ತು ಶಾಸಕರ ಪ್ರಯತ್ನದಿಂದ ನಡಿಬೇಕಾಗಿದ್ದಂಥ ಕೆಲಸಗಳಲ್ಲಿ ಯಾವ್ಯಾವ ಇಲಾಖೆಯಿಂದ ಅವರಿಗೆ ಸ್ಪಂದನೆ ಸಿಗ್ತಾ ಇದೆ ಇಲ್ಲ ಅನ್ನೋ ವಿಚಾರ ಚರ್ಚೆ ಮಾಡಿದ್ದೀವಿ. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಸರ್ಕಾರದ 5 ಗ್ಯಾರಂಟಿಗಳು ಫಲಾನುಭವಿಗಳಿಗೆ ತಲುಪ್ತಾ ಇದೆಯೋ ಇಲ್ವೋ ಅದರ ಮಾಹಿತಿ ಏನಿದೆ, ಎಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ದೀವಿ. ನಾನು ಈಗಾಗಲೇ ಹೇಳಿದ್ದೇನೆ, ಸರ್ಕಾರದ ಆರ್ಥಿಕ ವ್ಯವಸ್ಥೆ ಪ್ರತಿ 3 ತಿಂಗಳಿಗೆ ಹಣ ಬಿಡುಗಡೆ ಆಗೋದ್ರಿಂದ ಜನರಿಗೆ ಪ್ರತಿ ತಿಂಗಳು ಹಣನ ಕಳಿಸುವಂಥದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಏನಾದರೂ ಒಂದು ಮಾಡಿ ಪ್ರತಿ ತಿಂಗಳು ಆ ಫಲಾನುಭವಿಗಳಿಗೆ ಅವರ ಖಾತೆಗೆ ಜಮಾ ಆಗುವಂಥದ್ದು ಆಗಬೇಕು. ಯಾಕಂದ್ರೆ ನಾವು ಕೊಟ್ಟಿರುವಂಥ ಕಾರ್ಯಕ್ರಮ ಜನರ ಒಳಿತಿಗಾಗಿ ಅವರಿಗೆ ಪ್ರತಿ ತಿಂಗಳು ಸೇರುವಂಥದ್ದು ಆಗಬೇಕು ಅನ್ನೋದನ್ನ ಸಲಹೆಗಳನ್ನ ಕೊಟ್ಟಿದ್ದೇನೆ. ಜೊತೆಗೆ ಇವತ್ತು ಕರ್ನಾಟಕವನ್ನು ಯಾವ ರೀತಿ ನಾವೊಂದು ಮಾದರಿ ರಾಜ್ಯವಾಗಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ನಮ್ಮಲ್ಲಿ ಇದ್ದಂತಹ ಕೆಲವು ಸಲಹೆಗಳನ್ನ ನಾವು ಕೊಟ್ಟಿದ್ದೇವೆ. ಮೈಸೂರು ಕಾಂಗ್ರೆಸ್ ಭವನ ನಿರ್ಮಾಣ ಮಾಡುವಂಥದ್ದಕ್ಕೆ ಡಿ ದೇವರಾಜರ್ಸ್ ಶೈಕ್ಷಣಿಕ ಮತ್ತು ರಾಜಕೀಯ ದತ್ತಿ ಇದರ ಹೆಸರಿಗಿರುವಂತಹ ಜಾಗವನ್ನು ನಾವು ಈಗಾಗಲೇ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಹೊಸ ಕಟ್ಟಡ ಕಟ್ಟುವಂಥ ವಿಚಾರದಲ್ಲಿ ನನಗೆ ಕೊಟ್ಟಂತಹ ಜವಾಬ್ದಾರಿ ವಿಚಾರದಲ್ಲಿ ನಾನು ಅವರ ಹತ್ರ ಚರ್ಚೆ ಮಾಡಿದ್ದೇನೆ. ವಿನ್ಯಾಸ ನಕ್ಷೆಯನ್ನು ನಾನು ಈಗಾಗಲೇ ಸಿದ್ಧಪಡಿಸಿ ಅವರ ಹತ್ರ ಚರ್ಚೆ ಕೂಡ ನಾನು ಮಾಡಿದ್ದೇನೆ. ಸೊ ಅದನ್ನು ಯಾವ ರೀತಿ ಕಾರ್ಯಗತಕ್ಕೆ ತರಬೇಕು ಅನ್ನೋದನ್ನು ಮಾತಾಡಿದ್ದೇವೆ. ಅದಕ್ಕಿಂತ ಹೊರತಾಗಿ ಬೇರೆ ಯಾವ ವಿಚಾರನೂ ಇಲ್ಲ. ಈಗ ಅನುದಾನದ್ದು ನಿಮಗೆ ನಿಮ್ಮ ಕ್ಷೇತ್ರದ ಸಮಸ್ಯೆಗಳು ಅನುದಾನಗಳೆಲ್ಲವೂ ನಿಮ್ಗೆ ತೃಪ್ತಿ ಇದೆ ಸರ್? ಯಾರ ಸಚಿವರ ವಿರುದ್ಧ ಅಸಮಾಧಾನ ಇದೆ ನಿಮಗೆ? ನೋಡಿ, ಸಮಾಧಾನ ಅಥವಾ ಅಸಮಾಧಾನ ಅಲ್ಲ. ರಾಜಕೀಯವಾಗಿ ನಾವು ತಗೊಂಡಿರುವಂತಹ ತೀರ್ಮಾನಗಳಿಂದ ಜನರ ಆಶೀರ್ವಾದ ನಮಗಿರೋದ್ರಿಂದ ಆ ಕೆಲಸಗಳನ್ನ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಮಾಡಿದ್ರಲ್ಲಿ ಬಹುತೇಕ ನನಗೆ ಯಶಸ್ಸನ್ನು ಸಿಕ್ಕಿದೆ. ಇನ್ನು ಕೆಲವೊಂದು ಆಗಬೇಕಾಗಿರುವಂಥದ್ದು ಕ್ರಮೇಣ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಇಲ್ಲ, ಆ ವಿಚಾರಗಳು ಯಾವುದು ಚರ್ಚೆ ಆಗಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಶಾಸಕರು ಜೊತೆ ಕೂಡಿದಾಗ ನಾವು ತೀರ್ಮಾನ ಅಂಥದ್ದೇನೋ ಇದ್ದಾಗ ನಾವು ಮಾತಾಡ್ತೇವೆ. ಇಲ್ಲಿ ಸರ್ಕಾರದಲ್ಲಿ ಬದಲಾವಣೆ ತರುವಂಥದ್ದು, ಸಚಿವ ಸ್ಥಾನ ಆಕಾಂಕ್ಷಿಗಳು ಇದೆಲ್ಲ ಯಾವುದು ಚರ್ಚೆ ಆಗಿಲ್ಲ. ಆ ವಿಚಾರ ನಾವು ವರಿಷ್ಠರ ಹತ್ರನೇ ಮಾತಾಡ್ತೇವೆ. ಇವತ್ತು ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದ ಸಂಘಟನೆ ಮತ್ತು ಕರ್ನಾಟಕದ ಸರ್ಕಾರ ತರುವಂಥದ್ರಲ್ಲಿ ಬಹಳ ಅವರ ಪ್ರಯತ್ನ ಇದ್ದಿದ್ದರಿಂದ ಸರ್ಕಾರ ನಡೀತಾ ಇರುವಂತಹ ರೀತಿ 2 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅನ್ನೋದನ್ನು ಕೇಳಿದ್ದಾರೆ. ಅದಕ್ಕೆ ನಾವು ನಮ್ಮಲ್ಲಿ ಇದ್ದಂತಹ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಅನೇಕ ವಿಚಾರಗಳು ಅವರ ಜೊತೆ ಹಂಚಿಕೊಂಡಿದ್ದೇನೆ. ಸಂಬಂಧಪಟ್ಟವರಿಗೆ ಮಾತಾಡಿ ಇದನ್ನು ಮಾಡಿಸ್ತೇನೆ ಅನ್ನೋ ಮಾತನ್ನು ಸಚಿವರ ಕಾರ್ಯವೈಖರಿ ಇದೆಯಲ್ಲ, ಸರ್ಕಾರದ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಜನರಿಗೆ ಏನು ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೆಲ್ಪ್ ಆಗುತ್ತೆ. ಹಾಗೆ ಸಚಿವರ ಕಾರ್ಯವೈಖರಿನೂ ಸಹ ಅಸೆಸ್ ಮಾಡುವಂತ ವಿಧಾನ ಇದಾಗಿಲ್ಲ ಸರ್? ಇಲ್ಲ, ಈಗಾಗಲೇ ನಾವು ಯಾವ್ಯಾವ ಇಲಾಖೆಯಲ್ಲಿ ಪೆಂಡೆನ್ಸಿ ಜಾಸ್ತಿ ಇದೆ ಅನ್ನೋದನ್ನ ಮಾತಾಡಿದ್ರೆ ಅದು ಅರ್ಥ ಮಾಡಿಕೊಂಡು ಎಲ್ಲರ ವಿಚಾರಗಳನ್ನ ಕೂಡೀಕರಿಸಿ ಅವ್ರು ಏನು ತೀರ್ಮಾನ ತಗೋತಾರೆ ನಂತರ ಅದು. ಆದರೆ ನನಗೆ ಯಾವುದೇ ರೀತಿಯಲ್ಲಿ ನಾನು ಅಸಮಾಧಾನ ಆಗಿರಲಿ ಅಥವಾ ಖುಷಿಯಾಗಿರಲಿ ಅದನ್ನು ವ್ಯಕ್ತಪಡಿಸೋಕ್ಕಲ್ಲ. ನನ್ನ ಕೆಲಸ ನಾನು ಮಾಡ್ತೇನೆ. ನಾನು ಯಾರ ಮುಂದೆನೂ ಕೇಳಿ ಪಡೆಯೋ ಅಧಿಕಾರ ಪಡ್ಕೊಳ್ಳಲ್ಲ. ಬಂದಾಗ ನಿರ್ವಹಣೆ ಮಾಡುವಂಥದ್ದಕ್ಕೆ ನನ್ನಲ್ಲಿರುವಂತಹ ಶಕ್ತಿನ ನಾನು ತೋರಿಸ್ತೇನೆ. ಗ್ಯಾರಂಟಿಗಳ ವಿಚಾರ ನಾವು ಹೇಳಿದ್ರೆ ತಿಂಗಳ ಆಗಬೇಕು ಅಂತ ಈ ಸಲಹೆಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅವರೇ ಜವಾಬ್ದಾರಿ ನೋಡಿ, ಸಲಹೆ ಕೊಡಬೇಕು ಅಂತ ಇದನ್ನ CLP ಸಭೆಗಳಲ್ಲೂ ನಾವು ಚರ್ಚೆ ಮಾಡಿದ್ದೇವೆ. ಅದರ ಜೊತೆಗೆ
ಬಜೆಟ್ ಮಂಡನೆ ಆದಂತಹ ಸಂದರ್ಭದಲ್ಲೂ ಮಾತಾಡಿದ್ದೇವೆ. ಇದರಲ್ಲಿ ಏನಾಗುತ್ತೆ, ಸರ್ಕಾರ ಪ್ರತಿ 3 ತಿಂಗಳಿಗೆ ಅನುದಾನಗಳನ್ನ ಬಿಡುಗಡೆ ಮಾಡುವಂಥದ್ದು. ಈ 5 ಗ್ಯಾರಂಟಿಗಳಿಗೆ ಪ್ರತಿ ತಿಂಗಳು ಬಿಡುಗಡೆ ಮಾಡುವಂತಹ ಪ್ರಸ್ತಾವನೆ ನಾವು ಈ ಹಿಂದೆಯೂ ಕೂಡ ಸಲಹೆಯನ್ನ ಕೊಟ್ಟಿದ್ದೇವೆ. ಮತ್ತೊಮ್ಮೆ ನಾನು ರಾಜ್ಯದ ಉಸ್ತುವಾರಿಗಳಿಗೆ ಇದನ್ನ ಹೇಳಿದ್ದೇನೆ. ನಾವು ಕೊಟ್ಟಿರುವಂತಹ 5 ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇದೆ. ಆದರೆ ಸಮಯಕ್ಕೆ ತಲುಪದೇ ಇರೋದ್ರಿಂದ ನಾವು ಕೊಟ್ಟನು ಅದರಿಂದ ನಮಗೆ ಸಿಗ್ಬೇಕಾಗಿರುವಂತ ಅದರಿಂದ ಏನೋ ಒಂದು ಶಕ್ತಿ ಸಿಗಬೇಕು, ಅದು ಸಿಗ್ತಾ ಇಲ್ಲ ಅನ್ನೋದನ್ನ ನಾನು ಹೇಳಿದ್ದೇನೆ. ಗ್ಯಾರಂಟಿ ವಿಚಾರಗಳಲ್ಲಿ ಪರಾಮರ್ಶೆ ಏನಾದ್ರು ಮಾಡೋ ಪ್ಲಾನ್ ಇದೆಯಾ ಅಂತ? ಇದನ್ನ ನಾವು ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸುವಂತಹದ್ದು ಅಥವಾ ಅದಕ್ಕೆ ಮಾರ್ಪಾಡು ಮಾಡುವಂತಹದ್ದು ಯಾವುದೇ ಚಿಂತನೆ ನಮಗಿಲ್ಲ. ಇನ್ನೂ ಹೊರತಾಗಿ ನಾನು ಬಿಟ್ಟೋಗಿರುವಂತಹ ಅನೇಕ ಫಲಾನುಭವಿಗಳಿಗೆ ಸೇರಿಸುವಂಥದಕ್ಕೆ ಒಂದು ಆಯಾಮ ಮಾಡಬೇಕು. ನಾವು ಗ್ಯಾರಂಟಿ ಕಮಿಟಿಗಳನ್ನ ಏನ್ ಮಾಡಿದ್ವಿ, ಅವರ ಹತ್ರ ದೂರ ಬರುವಂತಹ ವಿಚಾರಗಳಿಗೆ ನಾವು ಏನಾದರೂ ಒಂದು ಮೆಕ್ಯಾನಿಸಮ್ ಮಾಡಬೇಕು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸ ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೇನೆ. ಗ್ರಾಂಟ್ಗಳು ತಿಂಗಳು ರಿಲೀಸ್ ಆಗ್ತಿಲ್ವಲ್ಲ ಸರ್? ಗ್ರಾಂಟ್ಗಳು ಅದನ್ನೇ ರಿಲೀಸ್ ಆಗ್ತಿಲ್ಲ. ಅದನ್ನೇ ನಾನು ಸಲಹೆ ಕೊಟ್ಟಿದ್ದೇನೆ. ಇದರ ಜೊತೆಗೆ ನಮಗೆ ಒಂದು ವಿಷನ್ ಡಾಕ್ಯುಮೆಂಟ್ ಫಾರ್ ಕರ್ನಾಟಕ, ಜಿಲ್ಲಾವಾರು ಪ್ರವಾಸೋದ್ಯಮ, ಶಿಕ್ಷಣ, ಕೈಗಾರಿಕೆ, ಕನೆಕ್ಟಿವಿಟಿ ಆಗಿರ್ಬೋದು ಮುಂತಾದ ವಿಚಾರಗಳಿಗೆ ಸಾರ್ವಜನಿಕ ವಲಯದಲ್ಲಿ ಯಾರು ಶಕ್ತಿಶಾಲಿಗಳಿರ್ತಾರೆ ಅಂಥವನ್ನ ಅವರ ಕೈ ಜೋಡಿಸಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಒಂದು ಹೊಸ ಚಿಂತನೆ, ಹೊಸ ಆಯಾಮನ ಮಾಡಬೇಕು ಅನ್ನೋ ಸಲಹೆಯನ್ನ ಕೊಟ್ಟಿದ್ದೇನೆ. ಅದನ್ನು ಅವರು ಬಹಳ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದಾರೆ. ಕಾರ್ಯಗತ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸಚಿವರ ವರ್ತನೆ ವಿಚಾರ ಏನಾದ್ರು ಚರ್ಚೆ ಆಯ್ತಾ ಸರ್? ಇಲ್ಲ, ನಾನು ಯಾರ ವಿಚಾರ ಯಾಕಂದ್ರೆ ನಾನು ಯಾವ ಸಚಿವರ ಹತ್ರ ನಾನು ಹೋಗಲ್ಲ. ಯಾಕಂದ್ರೆ ನನ್ನ ಕೆಲಸ ಏನಿದೆ ಸರ್ಕಾರದಿಂದ ಮಾಡಿಸ್ಕೊಳ್ಳುವಂತ ಪ್ರವೃತ್ತಿ ನನಗಿದೆ, ಅದು ಮಾಡಿಸ್ಕೊಡ್ತಾರೆ. ಸರ್, ನಿಮ್ಮ ಈ ಎಲ್ಲಾ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಪರಿಹರಿಸಬೇಕು. ಉಸ್ತುವಾರಿಗಳು ಬಂದು ನಿಮ್ಮ ಅಹವಾಲು ಕೇಳ್ತಾ ಇದ್ದಾರೆ ಅಂದ್ರೆ ಸಿಎಂ ಆಡಳಿತದ ಮೇಲೆ ಹಿಡಿತ ಕಳ್ಕೊಂಡಿದ್ದಾರೆ ಅನ್ನೋ ಭಾವನೆ ಬರ್ತಾ ಇದೆ. ನೋಡಿ, ಒಂದು ವಿಚಾರ ನಾನು ಹೇಳ್ತೇನೆ. ಕೆಲವೊಂದು ವಿಚಾರಗಳನ್ನ ಆ ಸ್ಥಾನಕ್ಕಿಂತ ಎತ್ತರಕ್ಕೆ ನಾವು ಹೇಳ್ಬೇಕಾದ್ರೆ ನಮಗೆ ನಾವು ಹೇಳ್ಬೇಕಾಗಿರುವಂತ ಮುಕ್ತವಾದಂತಹ ವಿಚಾರಗಳನ್ನ ನಾನು ಮಂಡನೆ ಮಾಡಿದ್ದೇನೆ. ಇದೇ ವಿಚಾರಗಳು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಲಿಖಿತವಾಗಿ ಕೊಟ್ಟಿದ್ದೇನೆ. ಇದಾಗಿದೆ, ಕಾರ್ಯಗತ ಮಾಡುವಂತದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.